ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ನನ್ನ ಟೈಲರಿಂಗ್ ಚಾನಲ್ಗೆ ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ತೀನಿ, ಯಾವ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ ವಿಡಿಯೋ ಮಾಡೋಕ್ಕೆ, ಮತ್ತು ತಮ್ನೇಲ್ ಮಾಡೋಕ್ಕಾಗಲಿ ಎಡಿಟ್ ಮಾಡೋಕ್ಕಾಗಲಿ ಯಾವ ಆ್ಯಪ್ಗಳನ್ನ ಯೂಸ್ ಮಾಡ್ತೀನಿ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋನ ನಾನು ತುಂಬ ದಿನಗಳ ಹಿಂದೆನೇ ಮಾಡಬೇಕಾಗಿತ್ತು, ಆದರೆ ಕಾರಣಾಂತರಗಳಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಏನಾದರೂ ವಿಡಿಯೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಕೂತಿದ್ದೀನಿ. ನಾನು ಹೊಸದಾಗಿ ಟೈಲರಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಥರನೇ ನಾನು ತುಂಬ ವೀಡಿಯೋಸ್ನ ಸರ್ಚ್ ಮಾಡಿದ್ದೆ. ಯಾವ ಥರ ವಿಡಿಯೋ ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಯಾವ ಆ್ಯಂಗಲಲ್ಲಿ ಫೋನ್ನ ಇಟ್ಕೊಂಡು ವಿಡಿಯೋ ಶೂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಕರೆಕ್ಟ್ ವಿಡಿಯೋನೂ ಸಿಗ್ತಾ ಇರಲಿಲ್ಲ. ಆವಾಗ ನಾನು ಅಂದ್ಕೊಂಡಿದ್ದೆ ಫ್ಯೂಚರಲ್ಲಿ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ವಿಡಿಯೋಸ್ ಮಾಡೋಕ್ಕೆ ಶುರು ಮಾಡಿದಾಗ ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ನಂತರ ಯಾರಾದರೂ ಟೈಲರಿಂಗ್ ಚಾನಲ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಯೂಟ್ಯೂಬಲ್ಲಿ ವಿಡಿಯೋ ಸರ್ಚ್ ಮಾಡಿದಾಗ ಅವ್ರಿಗೆ ಹೆಲ್ಪ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗೆಯೇ ಕಮೆಂಟಲ್ಲಿ ಒಬ್ರು ಕೇಳಿದ್ರಲ್ಲ, ಸೊ ವಿಡಿಯೋ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡಿ, ಹೊಸದಾಗಿ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಯಾವುದೇ ಕಾರಣಕ್ಕೂ ಯೂಟ್ಯೂಬ್ಗೆ ₹1 ಇನ್ವೆಸ್ಟ್ ಮಾಡಬೇಡಿ. ಏಕೆಂದರೆ ನಿಮ್ಮ ಚಾನಲ್ಲು ಯಾವಾಗ ಮಾನಿಟೈಸೇಷನ್ ಆಗುತ್ತೆ ಅಂತಲೂ ಗೊತ್ತಿರಲ್ಲ, ಹಾಗೆಯೇ ನಿಮ್ಮ ಚಾನಲ್ ಕ್ಲಿಕ್ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿರಲ್ಲ. ಸುಮ್ಮನೆ ನೀವು ಯೂಟ್ಯೂಬ್ಗೆ ಫೋನ್ ಅಂತೆ, ಆಮೇಲೆ ರಿಂಗ್ ಲೈಟ್ ಅಂತೆ, ಸ್ಟ್ಯಾಂಡ್ಸ್ ಅಂತೆ, ಅದಂತೆ ಇದಂತೆ ಅಂತ ನೀವೇ ಇನ್ವೆಸ್ಟ್ ಮಾಡಿಬಿಟ್ರೆ ನೀವು ಯೂಟ್ಯೂಬಿಂದ ದುಡಿಯೋಷ್ಟರಲ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ನೇ ಬಿಟ್ಬಿಡ್ಬೇಕು ಅಂತ ಅನ್ಸ್ಬೋದು. ಯಾಕಂದರೆ ಮಾನಿಟೈಸೇಷನ್ ಆಗೋಕ್ಕೆ ತುಂಬ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗೇನೆ ಯೂಟ್ಯೂಬಲ್ಲಿ ತುಂಬ ರೂಲ್ಸ್ಗಳು ಕೂಡ ಇದ್ದಾವೆ. ನಾವು ಅಂದ್ಕೊಂಡಷ್ಟು ಯೂಟ್ಯೂಬ್ ಈಸಿ ಅಲ್ಲ. ಎಲ್ಲರ ಲಕ್ಕು ಒಂದೇ ಥರ ಇರಲ್ಲ ಅಲ್ವಾ. ಈಗ ನೋಡಿ, ನಾನು ನನ್ನ ಟೈಲರಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದ್ದು ಒಂದೇ ತಿಂಗಳಿಗೆ ಮಾನಿಟೈಸೇಷನ್ ಆಗೋಯ್ತು. ಆದರೆ ನೆಕ್ಸ್ಟ್ ತಿಂಗಳಿಗೆ ಅಮೌಂಟ್ ಬರೋಕ್ಕೆ ಕೂಡ ಶುರು ಆಯಿತು. ನಾನು ಅಂದ್ಕೊಂಡಿರಲಿಲ್ಲ, ಇದು ನನ್ನ ಲಕ್ ಅಂತಾನೆ ಹೇಳ್ಬೋದು. ನನಗೆ ಒಂದೇ ತಿಂಗಳಿಗೆ ಮಾನಿಟೈಸೇಷನ್ ಆಯಿತು ಅಂತ ನಿಮಗೂ ಒಂದೇ ತಿಂಗಳಿಗೆ ಆಗಬೇಕು ಅಂತ ಏನೂ ಇಲ್ಲ ಅಲ್ವಾ. ಟೈಮ್ ಜಾಸ್ತಿ ಹಿಡಿಬೋದು ಕೆಲವ್ರಿಗೆ. ಆ ಒಂದು ಗ್ಯಾಪಲ್ಲಿ ನಿಮಗೆ ಯೂಟ್ಯೂಬ್ ಮಾಡಬೇಕು ಅಂತಲೇ ಅನಿಸ್ತೇ ಇರ್ಬೋದು. ಇದೇನಪ್ಪ ಇಷ್ಟೊಂದು ಕಷ್ಟ, ಇದು ಬಿಟ್ಬಿಡ್ಬೇಕು ಅಂತಲೂ ಅನ್ನಿಸ್ಬೋದು. ಆ ಥರ ಕೇಸಸ್ಸಲ್ಲಿ ನೀವು ಯೂಟ್ಯೂಬ್ಗೆ ತುಂಬ ಇನ್ವೆಸ್ಟ್ ಮಾಡಿದಾಗ ನಾನು ಇಷ್ಟೊಂದು ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆ ಯೂಟ್ಯೂಬ್ಗೆ ₹1 ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕ್ಕೆ ಏನಪ್ಪ ಬೇಕು, ಒಂದು ಫೋನ್ ಇರಬೇಕು, ಅದರಲ್ಲಿ ಎಡಿಟ್ ಮಾಡೋಕ್ಕೆ ಒಂದು ಆ್ಯಪ್ ಇರಬೇಕು, ಮತ್ತು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಡೇಟಾ ಪ್ಯಾಕ್ ಇರಬೇಕು. ಇಷ್ಟೇ ಅಲ್ವಾ. ಇಷ್ಟು ಎಲ್ಲರ ಹತ್ರನೂ ಇದ್ದೇ ಇರುತ್ತೆ. ನಿಮ್ಮ ಹತ್ರ ಸ್ಕ್ರೀನ್ ಟಚ್ ಫೋನ್ ಇದ್ದೇ ಇರುತ್ತೆ. ಯಾರ ಹತ್ರ ಇರಲ್ಲ ಹೇಳಿ, ಈ ಕಾಲದಲ್ಲಿ ಇದ್ದೇ ಇರುತ್ತೆ, ಸರಿನಾ. ಅದರಲ್ಲಿ ಡೇಟಾ ಪ್ಯಾಕ್ ಅಂತೂ ಅದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸ್ಕ್ರೀನ್ ಟಚ್ ಫೋನ್ ಇದ್ಮೇಲೆ ಅದರಲ್ಲಿ ಡೇಟಾ ಪ್ಯಾಕ್ ಅಂತೂ ಇದ್ದೇ ಇರುತ್ತೆ. ಸೊ 1.5 GB ಅಷ್ಟು ಡೈಲಿ ಪ್ಯಾಕ್ನ ರೀಚಾರ್ಜ್ ಮಾಡ್ಕೊಬಿಡಿ. ಅದನ್ನು ಸುಮ್ಮನೆ ಇನ್ಸ್ಟಾಗ್ರಾಮ್ ನೋಡೋಕ್ಕೋ, ಯೂಟ್ಯೂಬ್ ನೋಡೋಕ್ಕೋ, ರೀಲ್ಸ್ ನೋಡೋಕ್ಕೋ ಈ ಥರ ಟೈಮ್ ವೇಸ್ಟ್ ಮಾಡೋ ಬದಲು ವೀಡಿಯೋಸ್ಗಳನ್ನ ಶೂಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋಕ್ಕೆ ಈ ಒಂದು ಡೇಟಾ ಪ್ಯಾಕ್ನ ಬಳಸ್ಕೊಳ್ಳಿ, ಆಯಿತಾ. ಮತ್ತು ತುಂಬ ಲಾಂಗ್ ವೀಡಿಯೋಸ್ಗಳನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸ್ಟಾರ್ಟಿಂಗ್ ಡೇಸಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡ್ತೀರಾ, ಅದರಷ್ಟೇ ಕೆಲಸ ಹಿಡಿಯುತ್ತೆ ಎಡಿಟಿಂಗ್ ಅನ್ನೋದು. ಎಡಿಟಿಂಗ್ ಮಾಡಿರ್ತೀರಾ, ನೀವು ಅಪ್ಲೋಡ್ ಮಾಡಿದಾಗ ಸ್ಟಾರ್ಟಿಂಗ್ ಡೇಸಲ್ಲಿ ವ್ಯೂಸ್ ಬರಲಿಲ್ಲ ಅಂದರೆ ನಾನು ಏನಪ್ಪ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಲೆಂತ್ ವಿಡಿಯೋ ಮಾಡಿದ್ದೀನಿ, ಯಾರೂ ನೋಡಲ್ವಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಮಿನಿಮಮ್ ಅಂದರೆ ಒಂದು 15 ನಿಮಿಷನೂ ಹೆಚ್ಚೇ ಅನ್ಬೋದು. 10ರಿಂದ 12 ನಿಮಿಷದ ವಿಡಿಯೋ ಅಪ್ಲೋಡ್ ಮಾಡಿ ಸಾಕು. ಆಮೇಲೆ ವ್ಯೂಸ್ ಜಾಸ್ತಿ ಆಗ್ತಿದ್ದಂಗೆ ವಿಡಿಯೋ ಲೆಂತ್ನ ಕೂಡ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು, ಸರಿನಾ. ಒಂದು 10ರಿಂದ 12 ನಿಮಿಷದ ವಿಡಿಯೋ ನೀವು ಶೂಟ್ ಮಾಡ್ಕೊಳ್ಳಿ. ಮತ್ತು ಅದಷ್ಟಕ್ಕೆ ನೀವು ಏನು 1 GB 1.5 GB ಡೇಟಾ ಪ್ಯಾಕ್ ರೀಚಾರ್ಜ್ ಮಾಡ್ಕೊಂಡಿರ್ತೀರಲ್ಲ, ಅದಷ್ಟು ಆರಾಮಾಗಿ ಸಾಕಾಗುತ್ತೆ. ಇದಿಷ್ಟು ವಿಡಿಯೋ ಮಾಡೋಕ್ಕೆ ಬೇಕಾಗಿರೋ ಬೇಸಿಕ್ ಮೆಟೀರಿಯಲ್ಸು ಚಾನಲ್ ಸ್ಟಾರ್ಟ್ ಮಾಡಿದಾಗ. ಮತ್ತು ನೀವು ಸ್ಟ್ಯಾಂಡ್ ಎಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ ಕೇಳಬೇಡಿ. ನಾನು ನನ್ನ ಚಾನಲ್ ಮಾನಿಟೈಸೇಷನ್ ಆಗಿ ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಯಿತು ನೋಡಿ, ಆವಾಗ ನಾನು ಇದನ್ನೆಲ್ಲ ಪರ್ಚೇಸ್ ಮಾಡಿದ್ದು. ಇದನ್ನೆಲ್ಲ ಅಂತಂದರೆ ಏನೂ ಇಲ್ಲ, ಇದೊಂದು ಸ್ಟ್ಯಾಂಡ್ ಪರ್ಚೇಸ್ ಮಾಡಿದ್ದೀನಿ, ಬಿಟ್ಟರೆ ಟ್ರೈಪೋಡ್ ಒಂದು ತೊಗೊಂಡಿದ್ದೀನಿ ಅಷ್ಟೇ. ಎರಡೇ ನನ್ನ ಹತ್ರ ಇರೋದು. ಅದು ಬಿಟ್ಟರೆ ನಾನು ರೆಗ್ಯುಲರಾಗಿ ಯಾವ ಫೋನ್ ನನ್ನ ಹತ್ರ ಇತ್ತೋ ಅದೇ ಫೋನಲ್ಲಿ ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ಳೋದು ಮತ್ತು ಎಡಿಟ್ ಮಾಡೋಕ್ಕೆ ಒಂದಷ್ಟು ಆ್ಯಪ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಅದನ್ನು ಮುಂದೆ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ಈಗ ನಾನು ಚಾನಲ್ನ ಸ್ಟಾರ್ಟ್ ಮಾಡಿದಾಗ ಯಾವ ಸ್ಟ್ಯಾಂಡು ಇಲ್ಲದೆ ನಾನು ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಮತ್ತು ಈ ಸ್ಟ್ಯಾಂಡ್ನ ಬಳಸಿ ನಾನು ಇವಾಗ ಅಟ್ ಪ್ರೆಸೆಂಟ್ ಯಾವ ರೀತಿ ವಿಡಿಯೋನ ಮಾಡ್ತೀನಿ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗ ಬಳಸ್ತಿದ್ದೆ ಈ ಹಳೆ ಸೆಲ್ಫಿ ಸ್ಟಿಕ್ಕು. ನನಗೂ ತುಂಬ ಡೌಟ್ ಇತ್ತು. ಈಗ ವಿಡಿಯೋ ಏನೋ ಮಾಡಬೇಕು ಅಂತ ಅಂದ್ಕೊಂಡೆ, ಯಾವುದ್ರಲ್ಲಿ ಶೂಟ್ ಮಾಡೋದು. ಈಗ ವಿಡಿಯೋ ಮಾಡ್ತೀವಿ ಅಂತಂದರೆ ಒಂದು ಸ್ಟ್ಯಾಂಡ್ ಇರಬೇಕು, ಇಲ್ಲಾಂದರೆ ಯಾರಾದರೂ ಹೆಲ್ಪರ್ ಇರಬೇಕು, ಅಂದರೆ ನಮ್ಗೆ ಯಾರಾದರೂ ವಿಡಿಯೋ ಮಾಡಿಕೊಡೋರು ಇರಬೇಕು. ನನ್ನ ವಿಷಯದಲ್ಲಂತೂ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಹೆಲ್ಪ್ ಮಾಡಿಲ್ಲ. ನನಗೆ ಹೆಲ್ಪ್ ಮಾಡಿದ್ದೆ ಇದೊಂದು ಹಳೆ ಸೆಲ್ಫಿ ಸ್ಟಿಕ್, ಆಯಿತಾ. ಕಮೆಂಟಲ್ಲೂ ಸ್ಟಾರ್ಟಿಂಗ್ ಯಾರೋ ಕೇಳಿದ್ರಿ, ನಾನು ಮರ್ತುಬಿಟ್ಟಿದ್ದೀನಿ ಅವ್ರ ಹೆಸರನ್ನ.
ನೀವು ಯಾವ್ದು ಟ್ರೈಪಾಡ್ ಯೂಸ್ ಮಾಡ್ತೀರಾ ಅಂತ ಕೇಳಿದರೆ ಆವಾಗ ನಾನು ಹಳೆ ಸೆಲ್ಫಿ ಸ್ಟಿಕ್ನ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ ಅಂತ ಕೂಡ ರಿಪ್ಲೈ ಮಾಡಿದ್ದೆ. ನೋಡಿ, ನಾನು ಇದನ್ನೇ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡ್ತಿದ್ದು. ಈಗ ಇದರಲ್ಲಿ ಯಾವ ರೀತಿ ವಿಡಿಯೋ ಮಾಡ್ತಿದ್ದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಈ ಥರ ಚೇರ್ ಇರುತ್ತಲ್ಲ, ಇದನ್ನು ತಗೊಂಡು ಮೂಲೆಗೆ ಈ ರೀತಿ ಸೇರಿಸ್ಬಿಟ್ಟು ಈ ಸೆಲ್ಫಿ ಸ್ಟಿಕ್ ಇದೆಲ್ಲ, ಇದನ್ನು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೂರ್ತಿ ಉದ್ದ ಮಾಡಿಕೊಂಡು ಈ ರೀತಿ ಇಟ್ಕೊಂಡು, ಇದು ಕೆಳಗಡೆ ಬೆಂಡ್ ಆಗಬಾರ್ದು, ಆ ಕಡೆ ಈ ಕಡೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಇದ್ರ ಮೇಲೆ ಒಂದೆರಡು ಪಿಲ್ಲೋಗಳನ್ನ ಹಾಕೋತಿದ್ದೆ. ವೇಟ್ ಇದ್ರೆ ಅದು ಆ ಕಡೆ ಈ ಕಡೆ ಹೋಗಲ್ಲ ಅಲ್ವಾ, ಹಾಗಾಗಿ ಈ ಥರ ಒಂದು ಪಿಲ್ಲೋನ ಸೆಟ್ ಮಾಡಿಕೊಂಡು ಇದಕ್ಕೆ ನಾನು ಫೋನ್ನ ಅಟ್ಯಾಚ್ ಮಾಡ್ಕೋತಿದ್ದೆ. ನೋಡಿ, ಕಟಿಂಗ್ ವಿಡಿಯೋ ಮಾಡೋಕ್ಕೆ ನಾನು ಈ ರೀತಿ ಕ್ಯಾಮ್ರಾನ ಸೆಟ್ ಮಾಡ್ಕೋತಿದ್ದೆ. ಸ್ವಲ್ಪ ಹೈಟ್ ಬೇಕು ಅನ್ನೋಕ್ಕೋಸ್ಕರ ಒಂದು 4 ಚೇರ್ಗಳನ್ನ ಹಾಕ್ಕೊಂಡು ಅದ್ರ ಮೇಲೆ ಸೆಲ್ಫಿ ಸ್ಟಿಕ್ನ ಫೋನ್ ಅಟ್ಯಾಚ್ ಮಾಡಿಬಿಟ್ಟು ಇಟ್ಬಿಟ್ಟು, ಅದು ಬೆಂಡ್ ಆಗಬಾರ್ದು, ಸೆಲ್ಫಿ ಸ್ಟಿಕ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಅದ್ರ ಮೇಲೆ ಒಂದು ದಿಮ್ನ ಇಟ್ಬಿಟ್ಟು ಈ ರೀತಿ ನಾನು ಕಟಿಂಗ್ ಮಾಡೋಕ್ಕೆ ಬ್ಲೌಸ್ನ ಅರೇಂಜ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಹತ್ತಿರದಿಂದ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ವಿಡಿಯೋ ಆಗುತ್ತೆ ಅನ್ನೋದನ್ನು. ನೋಡಿ, ಈ ಥರ ನಾನು ಕಟಿಂಗ್ ವಿಡಿಯೋ ಮಾಡುವಾಗ ಇದೇ ಥರ ಅರೇಂಜ್ಮೆಂಟ್ಸ್ನ ಮಾಡಿಕೊಂಡು ಕಟಿಂಗ್ ವಿಡಿಯೋ ಮಾಡ್ಕೋತಾ ಇದ್ದಿದ್ದು. ಇನ್ನು ಕಟಿಂಗ್ ವಿಡಿಯೋ ಮಾಡುವಾಗ ನಾನು ಅಲ್ಲಿ ಏನೇನು ಕಟಿಂಗ್ನ ಮಾಡ್ತಾ ಇರ್ತೀನಿ ಅದನ್ನು ಅಲ್ಲಲ್ಲೇ ಎಕ್ಸ್ಪ್ಲೈನ್ ಮಾಡ್ಕೋತಾ ಇದ್ದೆ. ಈ ಟ್ಯುಟೋರಿಯಲ್ ವಿಡಿಯೋ ಮಾಡುವಾಗ ನೀವು ಆದಷ್ಟು ನೀವೇನು ಹೇಳ್ಕೊಡ್ತಿರ್ತೀರ ಅದನ್ನು ಅಲ್ಲೇ ಎಕ್ಸ್ಪ್ಲೈನ್ ಮಾಡಿಕೊಂಡು ವಿಡಿಯೋ ಮಾಡಿ. ಆವಾಗ ವಾಯ್ಸ್ ಓವರ್ ಕೊಡಬೇಕು ಅನ್ನೋದೊಂದು ಕೆಲಸ ಇರಲ್ಲ. ನಿಮಗೆ ಎಡಿಟ್ ಮಾಡುವಾಗ ತುಂಬ ಈಸಿ ಅನಿಸುತ್ತೆ, ಯಾಕಂದರೆ ವಾಯ್ಸ್ ಅಲ್ಲೇ ಇರುತ್ತಲ್ವಾ. ಸೊ ಬೇಡದೇ ಇರೋದೇನಾದರೂ ಹೇಳಿದರೆ ಅದನ್ನು ಎಡಿಟ್ ಮಾಡಿಕೊಂಡು ಆರಾಮಾಗಿ ವಿಡಿಯೋ ರೆಡಿ ಮಾಡ್ಕೋಬೋದು. ಅದೇ ನೀವು ಸುಮ್ಮನೆ ಕಟಿಂಗ್ ವಿಡಿಯೋನ ಶೂಟ್ ಮಾಡಿಕೊಂಡು ನೀವು ಎಡಿಟ್ ಮಾಡೋ ಟೈಮ್ಲಿ ವಾಯ್ಸ್ ಓವರ್ ಕೊಡ್ತೀನಿ ಅಂತಂದರೆ ಅದಾಗದೇ ಇರೋ ಕೆಲಸ, ತುಂಬ ಟೈಮ್ ಹಿಡ್ಕೊಳ್ಳುತ್ತೆ, ನಿಮಗೆ ಕಷ್ಟ ಅಂತಲೂ ಅನಿಸುತ್ತೆ. ನಾನು ಯಾವಾಗಲೂ ನನ್ನ ಟೈಲರಿಂಗ್ ಚಾನಲ್ಗೆ ವಿಡಿಯೋ ಮಾಡುವಾಗ ಆದಷ್ಟು ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡಿಕೊಂಡು ವಿಡಿಯೋ ಮಾಡಿರ್ತೀನಿ. ಅದೇ ವ್ಲಾಗ್ಸ್ ಚಾನಲ್ ಆದರೆ ನೀವು ವಿಡಿಯೋನ ಒಂದು ಸಲ ಶೂಟ್ ಮಾಡಿ ಇಟ್ಕೊಂಡು ಆಮೇಲೆ ಬೇಕಾದರೆ ವಾಯ್ಸ್ ಓವರ್ ಕೊಟ್ಟರು ನಡೆಯುತ್ತೆ. ಆದರೆ ಈ ರೀತಿ ಟ್ಯುಟೋರಿಯಲ್ ವಿಡಿಯೋ ಮಾಡುವಾಗ ಆದಷ್ಟು ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡಿಕೊಂಡು ವಿಡಿಯೋ ಮಾಡಿ. ಈಗ ಕಟಿಂಗ್ ವಿಡಿಯೋ ಯಾವ ರೀತಿ ಮಾಡ್ತಿದ್ದೆ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಅನ್ಕೋತೀನಿ. ನಾನು ಸ್ಟಿಚಿಂಗ್ ವಿಡಿಯೋ ಯಾವ ರೀತಿ ಮಾಡ್ತಿದ್ದೆ ಅನ್ನೋದನ್ನು ತೋರಿಸ್ತೀನಿ. ಸ್ಟಿಚಿಂಗ್ ವಿಡಿಯೋಸ್ ಮಾಡುವಾಗ ನೋಡಿ, ಮೆಷಿನ್ನ ಈ ರೀತಿ ಕಿಟಕಿ ಪಕ್ಕನೇ ಇಟ್ಕೊಳ್ತಾ ಇದ್ದಿದ್ದರಿಂದ ಸೆಲ್ಫಿ ಸ್ಟಿಕ್ನ ಈ ರೀತಿ ಕಿಟಕಿಗೆ ಹ್ಯಾಂಗ್ ಮಾಡ್ತಾಯಿದ್ದೆ. ಅಂದರೆ ಆ ಕಂಬಿಗಳ ಮಧ್ಯಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಈ ಹೈಟ್ನ ಅಡ್ಜಸ್ಟ್ ಮಾಡ್ಕೋತಿದ್ದೆ. ನಂಗೆ ಯಾವ ರೀತಿ ಬೇಕೋ ಅಷ್ಟು ಹೈಟ್ನ ಅಡ್ಜಸ್ಟ್ ಮಾಡ್ಕೋತಿದ್ದೆ. ಇದರಲ್ಲಿ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ ತುಂಬ ಒಂದೇ ಆ್ಯಂಗಲಲ್ಲಿ ವಿಡಿಯೋನ ಶೂಟ್ ಮಾಡ್ಕೋಬೋದು. ನಾವು ಸ್ಟಿಚಿಂಗ್ನ ಅಷ್ಟು ಒಂದು ಕ್ಲಿಯರಾಗಿ ನಾವು ಎಲ್ಲಿ ಸ್ಟಿಚ್ ಮಾಡ್ತಿದ್ವಿ, ಏನು ಸ್ಟಿಚ್ ಮಾಡ್ತಿದ್ವಿ ಅಂತ ಪರ್ಫೆಕ್ಟಾಗಿ ಹೊಲಿಗೆ ಬೀಳೋ ಕಡೆನೇ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಅನ್ನಿಸ್ತು. ಅದು ಒಂದೇ ಆ್ಯಂಗಲಿಂದ ಬರುತ್ತೆ. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಇದು ವಿಡಿಯೋ ಮಾಡುವಾಗ ಅಂತ. ನೋಡಿ, ನಾನು ಮೊಬೈಲ್ ಇಟ್ಕೊಂಡಿರೋದು ಸೈಡಿಂದ ಈ ರೀತಿ ಕಾಣುತ್ತೆ. ಮತ್ತು ಫೋನಲ್ಲಿ ವಿಡಿಯೋ ರೆಕಾರ್ಡಿಂಗ್ ಆಗುವಾಗ ಯಾವ ರೀತಿ ಕಾಣುತ್ತಪ್ಪ ಅನ್ನೋದಾದರೆ ಈ ರೀತಿ ಕಾಣುತ್ತೆ. ನಾನು ಕರೆಕ್ಟಾಗಿ ನನ್ನ ಮಿಷಿನ್ ಮಾತ್ರ ಬರಬೇಕು, ಅದೇ ರೀತಿ ನಾನು ಕ್ಯಾಮ್ರಾನ ಫಸ್ಟು ಸೆಟ್ ಮಾಡಿ ಬಿಟ್ಬಿಡ್ತಾ ಇದ್ದೆ. ಇಲ್ಲಿ ನಾನು ಸ್ಟಿಚಿಂಗ್ ಮಾಡಿ ವಿಡಿಯೋನ ಶೂಟ್ ಮಾಡ್ಕೋತಾ ಇದ್ದೆ. ಈ ಥರ ನಾವು ವಿಡಿಯೋ ರೆಕಾರ್ಡಿಂಗ್ ಮಾಡಿದಾಗ ವಿಡಿಯೋ ಯಾವ ಥರ ಬರುತ್ತೆ ಅನ್ನೋ ಕ್ಲಿಪ್ಪಿಂಗ್ನ ನಾನು ಇವಾಗ ಆ್ಯಡ್ ಮಾಡ್ತೀನಿ. ಒಂದು ಸಲ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಮತ್ತು ವಿಡಿಯೋ ಮಾಡುವಾಗ ಯಾವಾಗಲೂ ಕ್ಯಾಮ್ರಾದ ಆ್ಯಂಗಲ್ ಬಂದು ಅಡ್ಡಡ್ಡಿಕೆ ಇರಬೇಕು, ಅಂದರೆ ಪೋರ್ಟ್ರೇಟಲ್ಲೇ ಇರಬೇಕು. ಇದು ನೀವು ವರ್ಟಿಕಲಾಗಿ ಮಾಡೋದು ಬರೀ ಯೂಟ್ಯೂಬ್ ಶಾರ್ಟ್ಸ್ಗೆ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಮಾತ್ರ. ಅದೇ ಯೂಟ್ಯೂಬಲ್ಲಿ ನಾವು ಲಾಂಗ್ ವಿಡಿಯೋಸ್ಗೆ ಯಾವಾಗ್ಲೂ ಇದೇ ಆ್ಯಂಗಲಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಈ ಥರನೇ ವಿಡಿಯೋ ಮಾಡೋದು. ಸೊ ಅದನ್ನೇ ನೆನ್ಪಿಟ್ಕೊಳ್ಳಿ. ಕ್ಯಾಮ್ರಾ ಆ್ಯಂಗಲ್ನ ನಾವು ಸೆಟ್ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಯಾವಾಗಲೂ ಅದು ಪೋರ್ಟ್ರೇಟಲ್ಲಿ ಬರೋ ಥರನೇ ಕ್ಯಾಮ್ರಾನ ಸೆಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನಾನು ಈ ಸ್ಟ್ಯಾಂಡ್ನ ಬಳಸ್ಕೊಂಡು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈ ಸ್ಟ್ಯಾಂಡ್ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಡಿಯೋಲಿ ನಾನು ಜಸ್ಟ್ ಇದನ್ನು ಬಳಸಿ ಯಾವ ರೀತಿ ವಿಡಿಯೋ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ. ನೋಡಿ, ಇದರ ಹೆಸರು ಟೇಬಲ್ ಟಾಪ್ ಮೊಬೈಲ್ ಹೋಲ್ಡರ್ ಅಂತ. ಪ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಈ ವಿಡಿಯೋಲಿ ಬೇಡ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಕೇಳಿದರೆ ಆ ವಿಡಿಯೋಲಿ ಹೇಳ್ಕೊಡ್ತೀನಿ.
ಇದಂತೂ 360 ಡಿಗ್ರಿ ರೊಟೇಷನ್ ಇರೋದ್ರಿಂದ ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ನಿಜವಾಗ್ಲೂ ಕಂಫರ್ಟಬಲ್ ಆಗೈತೆ. ಮತ್ತು ಹೈಟ್ ಕೂಡ ಅಷ್ಟೇ, ನಮ್ಗೆ ಎಷ್ಟು ಹೈಟ್ ಬೇಕು ಅಷ್ಟು ಹೈಟ್ಗೆ ಆರಾಮಾಗಿ ಸೆಟ್ ಮಾಡ್ಕೊಬೋದು ಇದನ್ನು. ನೋಡಿ, ನಾನು ಆಗಲೇ ತೋರಿಸಿದ್ನಲ್ಲ, ಕಟಿಂಗ್ ವಿಡಿಯೋ ಬೇಕಿದ್ರೆ ನಾವು ಯಾವ ರೀತಿನಾದರೂ ಮಾಡ್ಕೋಬೋದು. ಆದರೆ ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕೆ ನಮಗೆ ಪರ್ಫೆಕ್ಟ್ ಆ್ಯಂಗಲಲ್ಲಿ ನಾನು ಶೂಟ್ ಮಾಡ್ತೀನಿ ಅಂತಂದರೆ ಇದು ಮಾತ್ರ ತುಂಬ ಹೆಲ್ಪ್ ಮಾಡುತ್ತೆ. ಕಟಿಂಗ್ ವಿಡಿಯೋಸ್ ಮಾಡೋಕ್ಕೆ ಟ್ರೈಪಾಡ್ ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಅದರಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಸ್ಟ್ರೇಟಾಗಿ ವಿಡಿಯೋ ಮಾಡೋಕ್ಕೆ ಕಡ್ಡಿ ಥರ ಬೇಕಲ್ವಾ, ಆ ಥರ ಸಿಗಲ್ಲ. ಟ್ರೈಪಾಡ್ ಆದರೆ ನೆಟ್ಟಿಗೆ ಸ್ಟ್ಯಾಂಡಾಗಿ ನಿಂತ್ಕೊಳ್ಳುತ್ತೆ ಮತ್ತು ಅದರ ಕಾಲುಗಳೆಲ್ಲ ವಿಡಿಯೋಲಿ ರೆಕಾರ್ಡ್ ಆಗುತ್ತೆ. ಸೊ ಅದಕ್ಕೆ ನನಗೆ ಅದು ಟ್ರೈಪಾಡ್ ಅಷ್ಟು ಕಂಫರ್ಟಬಲ್ ಅನ್ಸಲ್ಲ. ನಾನು ಸೆಲ್ಫಿ ಸ್ಟಿಕ್ ಬಿಟ್ಟರೆ ಇದರಲ್ಲೂ ಕೂಡ ಕಟಿಂಗ್ ವಿಡಿಯೋನ ಮಾಡ್ಬೋದು. ನನ್ನ ಅಭ್ಯಾಸ ಇರೋದ್ರಿಂದ ಅದರಲ್ಲೇ ಮಾಡ್ತೀನಿ. ಸ್ಟಿಚಿಂಗ್ ವಿಡಿಯೋ ಮಾಡೋಕ್ಕೆ ಮಾತ್ರ ನಾನು ಇದನ್ನು ಬಳಸೋದು. ಇನ್ನು ಯಾವ ರೀತಿ ವಿಡಿಯೋ ಮಾಡ್ತೀನಪ್ಪ ಅಂತಂದರೆ ನೋಡಿ, ಇದು ಎಷ್ಟು ಹೈಟ್ ಬೇಕಾದರೂ ಹೋಲ್ಡ್ ಮಾಡುತ್ತೆ. ಅಂದರೆ ಟೇಬಲ್ ಆಗಲಿ ಗ್ಲಾಸ್ ಆಗಲಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗೋ ಥರ ಕೊಟ್ಟಿದ್ದಾರೆ. ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಇದು ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್. ನಾನು ಯಾವ ರೀತಿ ವಿಡಿಯೋ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಾನು ತೋರಿಸ್ತಾ ಇರೋದು. ಅದನ್ನು ಬಿಟ್ಟು ಸ್ಟ್ಯಾಂಡ್ ಪ್ರಮೋಷನ್ ಎಲ್ಲ ನಾನು ಮಾಡ್ತಾ ಇಲ್ಲ, ಸರಿನಾ? ನೋಡಿ, ಇದನ್ನು ತಿರುಗಿಸ್ಬಿಟ್ಟು ಈ ರೀತಿ ನಾನು ಈ ಕಡೆಗೆ ಸೆಟ್ ಮಾಡ್ಕೊತೀನಿ. ಇದನ್ನು ನೋಡಿ, ಇಲ್ಲಿಗೆ ಇದು ರೊಟೇಟ್ ಮಾಡೋದಿರುತ್ತೆ, ತಿರುಗಿಸೋದು. ಅದಕ್ಕೆ ಕರೆಕ್ಟಾಗಿ ಇಲ್ಲಿಗೆ ಸೆಟ್ ಮಾಡಿಕೊಂಡು ಟೈಟ್ ಮಾಡ್ಕೋತೀನಿ. ಆಯ್ತಾ? ಈಗ ನನಗೆ ವಿಡಿಯೋ ಮಾಡೋಕ್ಕೆ ಎಷ್ಟು ಹೈಟ್ ಬೇಕು ಮತ್ತು ಆ್ಯಂಗಲ್ ಯಾವ ರೀತಿ ಬೇಕು ಅದನ್ನು ಈ ರೀತಿ ಸೆಟ್ ಮಾಡಿಕೊಂಡು ಇದಕ್ಕೆ ಮೊಬೈಲ್ನ ಫಿಕ್ಸ್ ಮಾಡ್ಕೋತೀನಿ. ಇಲ್ಲೂ ಅಷ್ಟೇ 360 ಡಿಗ್ರಿ ರೊಟೇಷನ್ ಇರೋದ್ರಿಂದ ನಾವು ಯಾವ ಆ್ಯಂಗಲಲ್ಲಿ ಬೇಕಾದರೂ ವಿಡಿಯೋ ಮಾಡ್ಕೋಬೋದು. ಇದೊಂದು ಅಡ್ವಾಂಟೇಜ್. ಏನಪ್ಪ ಅಂದರೆ ನಾವು ವಿಡಿಯೋ ಮಾಡ್ತೀವಿ ಅಂದರೆ ನಾವು ಯೂಸ್ ಮಾಡೋ ಸ್ಟ್ಯಾಂಡು 360 ಡಿಗ್ರಿ ರೊಟೇಷನ್ ಇರಬೇಕು. ಈ ಥರ ಇದ್ದರೆ ನಾವು ವರ್ಟಿಕಲ್ ಆಗಾದರೂ ವಿಡಿಯೋ ಮಾಡ್ಕೋಬೋದು ಅಥವಾ ಪೋರ್ಟ್ರೇಟಲ್ಲಾದರೂ ವಿಡಿಯೋ ಮಾಡ್ಕೊಬೋದು. ನೋಡಿ, ಇದಕ್ಕೆ ನಾನು ಈ ರೀತಿ ಮೊಬೈಲ್ನ ಫಿಕ್ಸ್ ಮಾಡಿಕೊಂಡು ಟೈಟ್ ಮಾಡ್ಕೋತೀನಿ. ಇಲ್ಲೇ ಎಲ್ಲನೂ ಕೊಟ್ಟಿರ್ತಾರೆ, ಟೈಟು ಲೂಸು ಎಲ್ಲನೂ ಮಾಡ್ಕೊಳ್ಳೋಕ್ಕೆ. ಅಲ್ಲಿಗೆ ಕರೆಕ್ಟಾಗಿ ನಾವು ಸೆಟ್ ಮಾಡಿಕೊಂಡು ಟೈಟ್ ಮಾಡ್ಕೋಬೇಕು ಅಷ್ಟೇ. ಇದರಿಂದ ನಾವು ವಿಡಿಯೋ ಮಾಡ್ಕೊಳ್ವಾಗ ವಿಡಿಯೋ ಯಾವ ರೀತಿ ಕಾಣುತ್ತೆ ಅಂತಲೂ ತೋರಿಸ್ತೀನಿ. ಈ ಸ್ಟ್ಯಾಂಡ್ನ ಬರೀ ನಾವು ಸ್ಟಿಚಿಂಗಿಗೆ ಮಾತ್ರ ಅಲ್ಲದೆ ನಾವು ಡ್ರಾಯಿಂಗ್ ಚಾನಲ್ಲು ಅಥವಾ ರಂಗೋಲಿ ಚಾನಲ್ಲು ಅಥವಾ ಟೇಬಲ್ ಮೇಲೆ ಏನಾದರೂ ನೀವು ವರ್ಕ್ ಮಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಅಡುಗೆ ಚಾನಲ್ಲು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಇದರಿಂದ ಯಾವ ಥರ ವಿಡಿಯೋ ಕಾಣುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನು ಇವಾಗ ಸ್ಟಿಚಿಂಗ್ ಮಾಡುವಾಗ ಈ ರೀತಿ ನಾನು ಈ ಸ್ಟ್ಯಾಂಡ್ನ ಸೆಟಪ್ ಮಾಡ್ಕೊಂಡಿರ್ತೀನಿ. ನೋಡಿ, ವಿಡಿಯೋ ರೆಕಾರ್ಡಿಂಗ್ ಬಂದು ಈ ರೀತಿ ಆಗ್ತಾ ಇರುತ್ತೆ. ಮತ್ತು ನಾನು ಆಗಲೇ ಸೆಲ್ಫಿ ಸ್ಟಿಕ್ಕಲ್ಲಿ ತೋರಿಸೋದ್ನಲ್ಲ, ಅದಾದರೆ ವಿಡಿಯೋ ಆನ್ ಮಾಡಬೇಕು ಆಫ್ ಮಾಡಬೇಕು ಅಂದರೆ ಪದೇ ಪದೇ ಎದ್ದೇಳಬೇಕು. ಆ್ಯಂಗಲ್ ಸೆಟ್ ಮಾಡ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಹಿಂಸೆ ಅಂತಲೇ ಅನಿಸುತ್ತೆ. ಯಾಕಂದರೆ ಪದೇ ಎದ್ದು ವಿಡಿಯೋ ಕರೆಕ್ಟಾಗಿ ಬರ್ತಾಯ್ತಾ ಅಂತ ನೋಡಬೇಕು, ಆಮೇಲೆ ಆ್ಯಂಗಲ್ ಕರೆಕ್ಟಾಗಿ ಆಯ್ತಾ ಅಂತ ನೋಡಬೇಕು, ಆಮೇಲೆ ಒಂದೇ ಆ್ಯಂಗಲಲ್ಲಿ ಶೂಟ್ ಮಾಡ್ಕೋಬೇಕು. ಅದೇ ಇದಾದರೆ ನಾನು ಎಷ್ಟು ಹೈಟಿಗೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು, ಅದೇ ಥರ ಎಷ್ಟು ಕಡಿಮೆಗೆ ಬೇಕಾದರೂ ಹೈಟ್ನ ರಿಡ್ಯೂಸ್ ಮಾಡ್ಕೊಬೋದು. ಮತ್ತು ನನ್ನ ವಿಡಿಯೋ ಕರೆಕ್ಟಾಗಿ ಬರ್ತಾಯ್ತಾ ಅಂತ ಅಂದ್ಬಿಟ್ಟು ಇಲ್ಲೇ ಕೂತಿರ್ತೀನಲ್ಲ, ಹಾಗೆ ಎದ್ದು ಚೆಕ್ ಮಾಡ್ಕೊಬೋದು. ಚೆಕ್ ಮಾಡಿಕೊಂಡು ಆ್ಯಂಗಲ್ ಎಲ್ಲ ಕರೆಕ್ಟಾಗಿ ಇಲ್ಲ ಅಂತಂದರೆ ಅಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋನ ಆನು ಆಫು ಮಾಡಿಕೊಂಡು ರೆಕಾರ್ಡಿಂಗ್ ಮಾಡ್ಕೊಳ್ಳೋಕ್ಕೆ ನಂಗೆ ತುಂಬ ಈಸಿ ಅನಿಸುತ್ತೆ. ನಾನು ಇವಾಗ ಇದರಲ್ಲಿ ವಿಡಿಯೋ ಮಾಡಿದಾಗ ಸ್ಟಿಚಿಂಗು ಮಾಡೋದು ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ಒಂದ್ಸಲ ನೋಡ್ಕೊಂಡು ಬನ್ನಿ. ಇವಾಗ ನೋಡಿದ್ರಲ್ವಾ, ಸೆಲ್ಫಿ ಸ್ಟಿಕ್ಕಲ್ಲಿ ನಾವು ಸ್ಟಿಚಿಂಗ್ ವಿಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಾಗ ಮತ್ತು ಈ ಸ್ಟ್ಯಾಂಡ್ನ ಬೆಳೆಸಿ ವಿಡಿಯೋ ಮಾಡುವಾಗ ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಿರುತ್ತೆ. ಮತ್ತು ನಾನು ಯಾವ ರೀತಿ ವಿಡಿಯೋನ ಶೂಟ್ ಮಾಡ್ಕೋತೀನಿ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಇವಾಗ ಇದ್ರ ಅಡ್ವಾಂಟೇಜಸ್ನೇನೋ ಹೇಳ್ದೆ, ಡಿಸ್ಅಡ್ವಾಂಟೇಜ್ ಕೂಡ ಹೇಳ್ಬಿಡ್ತೀನಿ. ಡಿಸ್ಅಡ್ವಾಂಟೇಜ್ ಅಂತಂದರೆ ತುಂಬ ದೊಡ್ಡದು ಏನೂ ಇಲ್ಲ. ಈ ರೀತಿ ನಾವು ಚಿಕ್ಕ ಮೆಷಿನ್ಗಳನ್ನ ಬಳಸುವಾಗ ಅದರಲ್ಲೂ ಮೋಟ್ರನ್ನ ಫಿಕ್ಸ್ ಮಾಡ್ಕೊಂಡಾಗ ಮಾತ್ರ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಏನಪ್ಪ ಅಂದರೆ ಈ ಮೆಷಿನ್ಗೆ ನಾವು ಮೋಟ್ರ್ ಫಿಕ್ಸ್ ಮಾಡ್ಕೊಂಡಿರ್ತೀವಲ್ಲ, ಸ್ಟಿಚ್ ಮಾಡುವಾಗ ಮೆಷಿನು ಶೇಕ್ ಆಗ್ತಾ ಇರುತ್ತೆ, ಸರಿನಾ? ನಾವು ವಿಡಿಯೋ ಮಾಡ್ಕೊಳ್ಳುವಾಗ ಇದೇ ಮೆಷಿನ್ಗೆ ಈ ಸ್ಟ್ಯಾಂಡ್ನ ನಾವು ಫಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮೆಷಿನ್ ಶೇಕ್ ಆಗ್ತಾ ಇರುತ್ತಲ್ಲ, ವಿಡಿಯೋ ಮಾಡುವಾಗ ವಿಡಿಯೋ ಕೂಡ ಶೇಕ್ ಆಗ್ತಾ ಇರುತ್ತೆ. ಅದೊಂದು ಡಿಸ್ಅಡ್ವಾಂಟೇಜ್ ಹೇಳ್ಬಿಡ್ತೀನಿ ನಾನು. ನೀವು
ಮೆಷಿನ್ ಶೇಕ್ ಆಗ್ತೈತೆ ಅಂದರೆ ದೊಡ್ಡ ಮೆಷಿನ್ಗಳಾದರೆ ಏನೂ ಪ್ರಾಬ್ಲಮ್ ಆಗಲ್ಲ, ಅಂದರೆ ಶೇಕ್ ಆಗಲ್ಲ ಅವು ಅಂತ ಅನ್ಕೋತೀನಿ. ಆದರೆ ಈ ಚಿಕ್ಕ ಮೆಷಿನ್ ಮಾತ್ರ ಮೋಟ್ರನ್ನ ಫಿಕ್ಸ್ ಮಾಡಿಕೊಂಡು ಸ್ಟಿಚ್ ಮಾಡುವಾಗ ಶೇಕ್ ಆಗುತ್ತೆ. ಅದರಿಂದ ಇದೇ ಟೇಬಲ್ಗೆ ಈ ಸ್ಟ್ಯಾಂಡ್ನ ಫಿಕ್ಸ್ ಮಾಡಿಕೊಂಡು ವಿಡಿಯೋ ಮಾಡಿದ್ರೆ ವಿಡಿಯೋ ಕೂಡ ಶೇಕ್ ಆಗುತ್ತೆ. ಅಷ್ಟೇ ಇವತ್ತಿನ ವಿಡಿಯೋ. ಮತ್ತು ಈಗ ನಾನು ಎಡಿಟ್ ಯಾವ ರೀತಿ ಮಾಡ್ತೀನಿ ಮತ್ತು ಆ್ಯಪ್ಸ್ಗಳನ್ನ ಯಾವುದು ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳ್ಬಿಡ್ತೀನಿ. ಎಡಿಟಿಂಗ್ಗೆ ನಾನು ಯೂಸ್ ಮಾಡೋದು ಇನ್ಶಾರ್ಟು ಮತ್ತು ತಮ್ನೇಲ್ ಮಾಡೋಕ್ಕೆ ಪಿಕ್ಸೆಲ್ ಲ್ಯಾಬ್ನ ಯೂಸ್ ಮಾಡ್ತೀನಿ. ಕಾಮನ್ ಆಗಿ ಯೂಟ್ಯೂಬಲ್ಲಿ ಎಲ್ಲರೂ ಹೇಳೋದು ಇದನ್ನೇ, ನಾನು ಯೂಸ್ ಮಾಡೋದು ಕೂಡ ಇದನ್ನೇ. ನಿಮಗೆ ಎಡಿಟ್ ಮಾಡೋದೆಲ್ಲ ಡೀಟೇಲಾಗಿ ತೋರ್ಸೋಕ್ಕಿಲ್ಲ ಏನೂ ಇಲ್ಲ, ಯಾಕಂದರೆ ನಾನು ವಾಯ್ಸ್ನ ಕೊಟ್ಕೊಂಡೇ ಡೈರೆಕ್ಟಾಗಿ ವಿಡಿಯೋ ಮಾಡಿರ್ತೀನಿ ಆಯಿತಾ. ಅದರಲ್ಲಿ ಬೇಡದೇ ಇರೋದನ್ನು ಮಾತ್ರ ನಾನು ಸ್ಪ್ಲಿಟ್ ಮಾಡಿ ಡಿಲೀಟ್ ಮಾಡಿರ್ತೀನಿ ಆಯಿತಾ. ನಿಮ್ಗೆ ಡೀಟೇಲಾಗಿ ಎಡಿಟಿಂಗ್ ವಿಡಿಯೋ ಬೇಕು ಅಂದರೆ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದರ ಬಗ್ಗೆನೇ ಎಷ್ಟೊಂದು ಜನ ವಿಡಿಯೋ ಮಾಡಿದ್ದಾರೆ, ಅದರಲ್ಲಿ ಒಂದ್ಸಲ ನೋಡಿ. ಇನ್ನು ವಿಡಿಯೋ ಮಾಡ್ಕೊಂಡ್ಮೇಲೆ ಎಡಿಟಿಂಗ್ ಮಾಡೋದು ಅಷ್ಟು ಕಷ್ಟ ಆಗಲ್ಲ. ಹೇಳಿದ್ನಲ್ಲ, ನಾನು ಯೂಸ್ ಮಾಡೋದು ಇನ್ಶಾರ್ಟ್ ಆ್ಯಪು ಎಡಿಟಿಂಗ್ ಮಾಡೋಕ್ಕೆ ಮತ್ತು ತಮ್ನೇಲ್ ಮಾಡೋಕ್ಕೆ ಪಿಕ್ಸೆಲ್ ಲ್ಯಾಬ್ನ ಯೂಸ್ ಮಾಡ್ತೀನಿ. ಇದಿಷ್ಟು ನನ್ನ ಟೈಲರಿಂಗ್ ಚಾನಲ್ಗೆ ನಾನು ಯೂಸ್ ಮಾಡುವಂತಹ ಸ್ಟ್ಯಾಂಡು, ಆ್ಯಪ್ಸು ಮತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡುವ ವಿಧಾನ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನಗೆ ಟೈಲರಿಂಗ್ ಚಾನಲಲ್ಲಿ ಅಂದರೆ ಅದರ ಹೆಸರು ಬಂದು ಕಲಿತು ಕಲಿಸೋಣ ಅಂತ. ಆ ಚಾನಲಲ್ಲಿ ಇನ್ನೇನು ಹೆಚ್ಚು ಕಡಿಮೆ 10,000 ಜನ ಸಬ್ಸ್ಕ್ರೈಬರ್ಸ್ ಆಗ್ತಾ ಬರ್ತಿದ್ದಾರೆ. ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರೂ ನಾನು ಆ ಚಾನಲಲ್ಲಿ ಒಂದು ವಿಡಿಯೋಲ್ಲೂ ಹೇಳಿದ್ದೀನಿ ಈ ಥರ ವ್ಲಾಗ್ ಚಾನಲ್ ಮಾಡಿದ್ದೀನಿ ಅಂತ. ಬಟ್ 10,000 ಜನದಲ್ಲಿ ಒಂದು 100 ಜನನೂ ಈ ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ನನಗೆ ಅದೇ ಬೇಜಾರಾಗೋದು. ಇಷ್ಟು ಜನ ನನ್ನ ಆ ಚಾನಲ್ನ ಫಾಲೋ ಮಾಡ್ತಾ ಇದ್ರು ನಾನು ವ್ಲಾಗ್ಸ್ ಚಾನಲ್ಗೆ ಸಪೋರ್ಟ್ ಮಾಡೋರು ಒಂದು 100 ಜನನೂ ಇಲ್ವಲ್ಲ ಅಂತ ಬೇಜಾರಾಗುತ್ತೆ. ಅದಕ್ಕೆ ನಾನು ಈ ಟೈಲರಿಂಗ್ ಚಾನಲ್ಗೆ ಯಾವ ರೀತಿ ವಿಡಿಯೋ ಶೂಟ್ ಮಾಡ್ಕೋತೀನಿ ಅನ್ನೋದನ್ನು ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹೋಪ್ ಹೊಸದಾಗಿ ಟೈಲರಿಂಗ್ ಚಾನಲ್ ವಿಡಿಯೋ ಮಾಡೋರಿಗೆ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮೂಲಕ ತಿಳಿಸಿ, ಮತ್ತು ಕಮೆಂಟಲ್ಲಿ ನಿಮ್ದೇನೇ ಡೌಟ್ಸ್ ಇದ್ರು ಅದನ್ನು ಬರೆದು ಹಾಕಿ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ವ್ಲಾಗ್ಸ್ ಚಾನಲ್ಗೆ ವಿಡಿಯೋಸ್ ಯಾವ ರೀತಿ ಮಾಡ್ತೀರಾ ಅಂತಲೂ ಕೇಳಿದ್ದೀರಾ. ಈ ಚಾನಲ್ಗೆ ನೋಡಿ, ಇದಕ್ಕೆ ನಾನು ಟ್ರೈಪೋಡ್ನ ಯೂಸ್ ಮಾಡಿಕೊಂಡು ಈ ಸ್ಟ್ಯಾಂಡನ್ನು ಯಾವ ರೀತಿ ಬಳಸ್ತೀನಿ ಅಂತ ಕೂತ್ಕೊಂಡು ವಿಡಿಯೋ ಮಾಡಿ ಹೇಳ್ಬಿಟ್ಟೆ. ಆದರೆ ವ್ಲಾಗ್ಸ್ ಚಾನಲ್ಗೆ ನಾನು ಟ್ರೈಪೋಡ್ನ ಬಳಸ್ಕೊಂಡು ವಿಡಿಯೋ ಮಾಡೋದು. ಸೊ ನಾನು ಟ್ರೈಪೋಡ್ನ ಬಳಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ಇನ್ನೊಬ್ಬರು ನಾನು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀನಿ ಅಂತ ಶೂಟ್ ಮಾಡ್ಕೊಡೋರು ಬೇಕಲ್ವಾ. ಸೊ ನನಗಂತೂ ಆ ಥರ ಸಪೋರ್ಟ್ ಕೊಡೋರು ಯಾರೂ ಇಲ್ಲ. ನನ್ನ ಹಸ್ಬೆಂಡ್ ಇದ್ದಾರೆ, ಬಟ್ ಅವರು ಫ್ರೀ ಆದಾಗ ಮಾತ್ರ ನನಗೆ ರೆಕಾರ್ಡಿಂಗ್ ಮಾಡಿಕೊಡ್ತಾರೆ. ಅವರು ರೆಕಾರ್ಡ್ ಮಾಡೋ ಟೈಮಲ್ಲಿ ನಾನು ವ್ಲಾಗ್ ಮಾಡ್ತಿರ್ಬೇಕು, ಅಥವಾ ನಾನು ವ್ಲಾಗ್ ಮಾಡ್ತಿರೋ ಟೈಮಲ್ಲಿ ಅವರು ಫ್ರೀಯಾಗಿ ಮನೇಲಿರಬೇಕು. ಇದೆರಡು ನನಗೆ ಅಡ್ಜಸ್ಟ್ ಆಗದೆ ಇರೋದ್ರಿಂದ ವ್ಲಾಗ್ಸ್ ಯಾವ ರೀತಿ ಮಾಡ್ತೀನಿ ಅಂತ ನಾನು ಇನ್ನೂ ವಿಡಿಯೋ ಮಾಡಿ ಹಾಕಿಲ್ಲ. ಅದನ್ನು ಕೂಡ ಆದಷ್ಟು ಬೇಗ ಎಡಿಟಿಂಗು ವಾಯ್ಸ್ ಓವರ್ ಸಮೇತ ನಾನು ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿ ಹೇಳ್ಕೊಡ್ತೀನಿ ಯಾವ ರೀತಿ ನಾನು ಬ್ಲಾಗ್ನ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇಷ್ಟೇ ಇವತ್ತಿನ ವಿಡಿಯೋ, ತುಂಬ ಲೆಂತಿ ಮಾಡೋದು ಬೇಡ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಮತ್ತು ನನ್ನ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.